ಇದು ಪ್ರೇಮ ಕಾವ್ಯ ಸೀರಿಯಲ್. ಪ್ರೇಮ ಕಾವ್ಯ ಸೀರಿಯಲ್ ಇವತ್ತು ಭಾನುವಾರ ಇರುತ್ತೆ. ಭಾನುವಾರದ ಎಪಿಸೋಡ್ ಆಗಿರುತ್ತೆ. ಭಾನುವಾರ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಅದೇ ರೂಮೆಲ್ಲ ಡೆಕೋರೇಷನ್ ಮಾಡಿರ್ತಾರೆ. ರೂಮೆಲ್ಲ ಡೆಕೋರೇಷನ್ ಮಾಡಿ ಮಾದೇವನ ಸಾಂಗ್ ಹಾಡ್ಕೊತ ಎಲ್ಲ ಮಾದೇವನು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡ್ತಾ ಇರ್ತಾನೆ. ಮಾದೇವನ ರೂಮ್ ಸಾಂಗ್ಸ್ ಎಲ್ಲ ಹಾಡ್ಕೊಂಡು ಖುಷಿಯಿಂದ, ಅಂದರೆ ಒಟ್ಟು ಇದು ಆತನ ಟಾರ್ಗೆಟೇ ಬೇರೆ ಇರ್ತೈತಿ. ಇಲ್ಲಿ ಮಾಡ್ತಾ ಇರೋ ಕೆಲಸನೇ ಬೇರೆ ಇರುತ್ತೆ. ಅವ್ನ ಟಾರ್ಗೆಟ್ ಏನಿದ್ರು ಅವ್ರ ವೈಫ್ ಏನಿರ್ತಾರಲ್ಲ ಕಾವ್ಯ ಒಟ್ಟು ದೊಡ್ಡ ಸೈಂಟಿಸ್ಟ್ ಆಗಬೇಕು ಅನ್ನೋ ಸಲುವಾಗಿ ಇಷ್ಟೆಲ್ಲ ಮಾಡ್ಕೊತ ಡ್ರಿಂಕ್ಸ್ ಎಲ್ಲ ತೊಗೊಂಡು ಮೈಮೇಲೆಲ್ಲ ಚಲ್ಕೊಂಡು ಇದು ಸಾಂಗ್ ಆಡ್ತಾ ಇರಬೇಕು. ಅದೇ ಟೈಮಿಗೆ ಎಂತೆಂಥ ಕಾವ್ಯ ಎಲ್ಲ ಬರ್ದ ಕಾವ್ಯಗೆ ಕೈಯಿಂದ ಡ್ಯಾಶ್ ಹೊಡೆದು ಬಿಡೋದು. ಮಾಧವ ಏನಿದು ಇದೆಲ್ಲ ಮಾಡ್ತಾ ಇರೋದು ಅಂತೆಲ್ಲ ಹೇಳಿದಾಗ, ಅದೇ ಕಣಮಿ ನೀನು ಅವತ್ತು ಹೇಳಿದೆಲ್ಲ ನನ್ನ ಬೆಟ್ಟಕ್ಕೆ ಕರ್ಕೊಂಡು ಹೋಗಂದೆ, ಬೆಟ್ಟಕ್ಕೆ ಕರ್ಕೊಂಡು ಹೋದಾಗ ನೀನು ಅವತ್ತೆಲ್ಲ ಹೇಳ್ಕೊಂಡೆ, ನಿನ್ನ ಮನಸ್ಸಲ್ಲಿರೋ ಪ್ರೀತಿ ಎಲ್ಲ ಹೇಳ್ಕೊಂಡೆ. ಆ ಮಾದೇವ ಐ ಲವ್ ಯು, ನೀನಂದರೆ ನನಗೆ ತುಂಬ ಇಷ್ಟ, ಅದೆಲ್ಲ ಹೇಳಿದೆ ಲಮ್ಮಿ ಅಂತೆಲ್ಲ ಹೇಳ್ತಾನೆ. ಹೌದು ನನಗೆ ಇಷ್ಟ, ಆದರೆ ನಾನು ಸೈಂಟಿಸ್ಟ್ ಆಗೋದು ಹೌದು ನನ್ನ ಆಸೆ, ನಾನು ಓದೋದು ಹೌದು ನನಗೆ ಕನಸಿದೆ, ಆದರೆ ಸೈಂಟಿಸ್ಟ್ ಆಗೋ ಕನಸಿದೆ. ಇದು ಎಲ್ಲದು ಅಲ್ಲ ಮಾದೇವ ಅಂತೆಲ್ಲ ಮಾದೇವನ ಹತ್ರ ಜಗಳ ಮಾಡ್ತಾನೆ ಇರ್ತಾಳೆ. ಮಾದೇವನಿಗೂ ಬೇಕಾಗಿರೋದು ಅದೇ, ಸುಮ್ಮನೆ ಇರಕಣಮ್ಮಿ ನೀನು, ಅದೇ ಆದಮೇಲೆ ಓದೋದೆಲ್ಲ ಬೇಡ ಅಂತೆಲ್ಲ. ಒಟ್ಟು ಮಾದೇವ ಇರಿಟೇಟ್ ಇವು ಮಾದೇವನಿಗೆ ಬೇರೆ ಆಪ್ಷನ್ನೇ ಇರಲ್ಲಲ್ಲ, ಆಕಿನ ಓದೋಕೆ ಕಲಿಸ್ಬೇಕು, ಇದೊಂದೇ ಆಪ್ಷನ್ ಇರ್ತೈತಿ, ಬೇರೆ ಯಾವ ಆಪ್ಷನ್ ಇರಲ್ಲ. ಅವ್ರ ಅಮ್ಮನೂ ಬೇಡ ಅಂತಿರ್ತಾಳೆ, ಈ ಕಡೆ ಅವ್ರ ಮಾವನೂ ಬೇಡ ಅಂತ ಹೇಳಿರ್ತಾರೆ. ಹಂಗಾಗಿ ಒಪ್ಸೋಕ್ಕೆ ಇದೊಂದೇ ಆಪ್ಷನ್. ಆಗ ಪ್ರೇಮ ಇದ್ದು ಕಾವ್ಯ ಇದ್ದು ಜಗಳ ಮಾಡಿ ಹೋಗ್ಬಿಡ್ದ. ಅದೇ ಟೈಮಿಗೆ ದಾಮಿನಿ ಅವ್ರು ಬಂದು, ಮಗ ನೀನು ಮಾಡಿದ್ದೆಲ್ಲ ನೋಡಿದೆಯಪ್ಪ, ನೀನು ಈ ಸರ ಎಲ್ಲ ಮೈ ಮೇಲೆ ಶರ್ಟ್ ಮೇಲೆಲ್ಲ ಒಯ್ಕೊಂಡು ನೀನು ಮಾಡಿದ್ದೆಲ್ಲ ನಾನು ನೋಡಿದೆ ಅಂತೆಲ್ಲ ಹೇಳ್ತಾಳೆ. ನೀನು ಕೊಡ್ತಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂತೆಲ್ಲ. ಹೌದು ಕಣಮ್ಮ, ಈ ಮಾತನ್ನ ಇನ್ನು ಯಾರ ಮುಂದೆ ಹೇಳ್ಬೇಡದಿಟ ಕಣಮ್ಮ, ನೀನು ಹೇಳ್ತಾ ಇರೋದು ಗೊತ್ತಲ್ವಾ ನಿನಗೆ, ನನ್ನ ಕಾವ್ಯ ಸೈಂಟಿಸ್ಟ್ ಆಗಬೇಕು ಅನ್ನೋದು ನನ್ನ ಬಹುದೊಡ್ಡ ಕನಸು ಐತಲ್ಲಮ್ಮ. ನನ್ನ ಮನೆಗಾಗಿ ನನ್ನ ಕುಟುಂಬಕ್ಕಾಗಿ ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಾಳೆ. ಓದಿರೋ ಹುಡುಗಿ, ವಿದ್ಯಾವಂತ ಹುಡುಗಿ, ಅವಳ ಕಾಲ ಮೇಲೆ ಅವಳು ನಿಂತ್ಕೋಬೇಕು ಅನ್ನೋದು ನನ್ನ ಆಸೆ ಕಣಮ್ಮ ಅಂತೆಲ್ಲ ಹೇಳ್ತಾರೆ. ಆ ಕಡೆ ಅವರಮ್ಮ ಬಂದು, ಅಲ್ಲಮ್ಮ ದೇವು, ವಿದ್ಯಾ ಬುದ್ಧಿ ಇರೋದು, ಇಂಥ ಒಳ್ಳೆ ಹುಡುಗಿ ಸಿಗೋದು ನಿನ್ನ ಅದೃಷ್ಟ, ಆದರೆ ನೀನು ಈ ಹುಡುಗಿರ ಹತ್ರ ಈ ಥರ ಎಲ್ಲ ನಡ್ಕೊತೀಯ ಅನ್ನೋದು ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ ಅಂತೆಲ್ಲ ಹೇಳ್ತಾಳೆ. ಇಷ್ಟೆಲ್ಲ ಆಗಲ್ಲ. ಈ ಕಡೆ ಇನ್ನೊಂದು ಕಡೆ ಇವರು ಕ್ಲಿನಿಕ್ ನಡೆಸ್ತಾ ಇದ್ದಾರಲ್ಲ, ಕ್ಲಿನಿಕ್ ನಡೆಸ್ತಾ ಇರಬೇಕಾದ್ರೆ ಜಗ್ಗಿ ಪೇಷಂಟ್ ಎಲ್ಲ ಬಂದಿರ್ತಾರೆ. ಪರವಾಗಿಲ್ಲ, ಕ್ಲಿನಿಕ್ ಸ್ಟಾರ್ಟ್ ಆಗಿ 2 ದಿವಸಕ್ಕೆ ಎಷ್ಟು ಪೇಷಂಟ್ ಎಲ್ಲ ಬಂದಿದ್ದಾರಲ್ಲ, ಇಂಪ್ರೂವ್ ಆಗಿದೆ ನಮ್ಮ ಕ್ಲಿನಿಕ್ ಅಂತೆಲ್ಲ ಹೇಳ್ತಿರ್ತಾರೆ. ಹೌದಾ, ಸರಿ, ಪರವಾಗಿಲ್ಲ ಅಂತೆಲ್ಲ ಹೇಳ್ತಾನೆ. ಹೌದೌದು, ಇಷ್ಟಕ್ಕೆ ಇರಲಿ, ಈ ಜನಗಳ ಪ್ರೀತಿ, ಆಸೆ, ಕನಸುಗಳು ಮುಂದೆ ನಮ್ಮದು ಕೋಟಿ ರೂಪಾಯಿ ಸಂಪಾದನೆ ಅಷ್ಟು ದೊಡ್ಡದು ಅಂತ ಅನಿಸಲ್ಲ ಅಂತೆಲ್ಲ ಹೇಳ್ತಿರ್ಬೇಕು. ಇದೇ ಟೈಮ್ಗೆ ಧನರಾಜ್ ಬಂದು ಕ್ಲಾಪ್ಸ್ ಹಾಕ್ತಾನೆ. ಧನರಾಜ ಕ್ಲಾಪ್ಸ್ ಹಾಕಿ, ಎಲ್ಲಿ ಇರಬೇಕಾಗಿದ್ದೇನೋ, ಎಲ್ಲಿದೆಯಾ ಹಣೋ, ಚಿನ್ನ ತಟ್ಟೆಯಲ್ಲಿ ಊಟ ಮಾಡಬೇಕಾಗಿರೋ ನೀನು ಈ ಸೊಪ್ಪು ಸೆದೆ ಇದೆಲ್ಲ ತಿಂದು ಎಷ್ಟು ದಿನ ಜೀವನ ಮಾಡ್ತೀನೋ ಅಂತೆಲ್ಲ ಅವರು ಹೀಯಾಳಿಸಿ ಹೇಳ್ತಾ ಇರ್ತಾರೆ. ಯಾರು ಅಂದರೆ ಧನರಾಜ್ ಅವರು ಹೀಯಾಳಿಸಿ ಹೇಳ್ತಾ ಇರ್ತಾರೆ. ಓಕೆ, ನಾನಂತೂ ಏನೋ ಸೊಪ್ಪು ಸೆದೆ ಎಷ್ಟು ದಿವಸ ತಿಂತೀನೋ ಎಷ್ಟು ದಿವಸ ಇಲ್ಲ, ಓಕೆ, ಆದರೆ ನಿನಗೆ ಕೋಟಿ ಇದೆ, ಆದರೆ ನಿನಗೆ ನೆಮ್ಮದಿ ಇದೆಯಾ ಅಂತೆಲ್ಲ ಕೇಳಿದ್ರೆ ಧನರಾಜು ಸುಮ್ಮನೆ ಆಗ್ಬಿಡ್ತಾನೆ. ಓಕೆ, ನಿನಗೆ ನೆಮ್ಮದಿ ಇದೆಯಾ, ನೀನು ಸುಖವಾಗಿದೆಯಾ ಹೇಳಿ ನೋಡೋಣ ಅಂತೆಲ್ಲ ಹೇಳ್ತಾರೆ. ಇಲ್ಲ ಅಂತೆಲ್ಲ ಇಲ್ಲ ಅಂತನೂ ಮಾತ್ರ ಹೇಳಲ್ಲ ಧನರಾಜು, ಸೈಲೆಂಟ್ ಆಗಿರ್ತಾನೆ. ನನಗೆ ಜನರ ಪ್ರೀತಿ ಇದ್ದರೆ ಸಾಕು, ನಾನು ಅಷ್ಟು ದೊಡ್ಡ ಮನೆಯಿಂದ ಬಂದು ಸಣ್ಣ ಕ್ಲಿನಿಕ್ ನಡೆಸಿದರೂ ಪರವಾಗಿಲ್ಲ, ನಾನು ತೃಪ್ತಿಯಿಂದ ಇದ್ದೀನಿ. ಅದೇ ನೀನು ತೃಪ್ತಿಯಿಂದ ಇದೆಯಾ ಹೇಳಿ ನೋಡೋಣ ಅಂತೆಲ್ಲ ಕ್ವಶನ್ ಮಾಡಿದೆ. ನೋಡ್ತೀನಿ ಕಣೋ, ನೀನು ಇದು ಎಷ್ಟು ದಿವಸ ಹೀಗೆ ಮಾಡಿದ್ರೆ ನಾನು ನೋಡ್ತೀನಿ, ಈ ಸಿಟಿನಲ್ಲೇ ದೊಡ್ಡ ಹಾಸ್ಪಿಟಲ್ ಕಾಣೋದು ಅಂತ. ಓಕೆ, ಈ ಸಿಟಿನಲ್ಲಿ ದೊಡ್ಡ ಡಾಕ್ಟ್ರು ನಾನು ಅಂತ ರಾಮ್ ಹೇಳ್ತಾನೆ. ನಿನಗೆ ಹೆಸರು ಅಷ್ಟು ಫೇಮಸ್ ಆಗೋಕ್ಕೆ ಕಾರಣನೇ ನಾನು ಅಂತ ಧನರಾಜ್ ಹೇಳಿದರೆ, ಅವಾಗ ರಾಮ್ ಇದು ನಿನ್ನ ಹಾಸ್ಪಿಟಲ್ ಅಷ್ಟು ಫೇಮಸ್ ಆಗೋಕ್ಕೆ ನಾನು ಕಾರಣ ಅಂತ ಇಬ್ಬರು ಜಗಳ ನಡೀತಾ ಇರ್ತದೆ ಇವರಿಬ್ಬರ ಮಧ್ಯದಲ್ಲಿ. ಇವಾಗ ಅಜ್ಜಿ ಬಾ ಅಜ್ಜಿ, ಇಲ್ಲಿ ಕುಂತ್ಕೋ, ಏನಿದೆ, ಕೆಮ್ಮಿದೆ, ಜ್ವರ ಇದೆ, ನಾನು ನೋಡೋಣ ಅಂತ ಪ್ರೇಮ ಒಬ್ಬ ಅಜ್ಜಿನ ಕರ್ಕೊಂಬಂದು ಅಲ್ಲಿ ಕೂಡಿಸ್ತಾರೆ. ನೋಡು ಅಜ್ಜಿಗೆ ಕೆಮ್ಮಂತೆ ನೋಡು ಅಂತೆಲ್ಲ ಹೇಳಿ, ಏನಾದರೂ ವಾಣಿ ಯಾಕೆ ನಿಂತ್ಯಾ, ಹೋಗಿ ಏನಾದರೂ ಕೆಲಸ ಇದ್ದರೆ ನೋಡ್ಕೊ ಹೋಗಿ ಅಂತೆಲ್ಲ ವಾಣಿಗೆ ಗದರಿಸಿ ಕಳಿಸ್ಬಿಡ್ತಾಳೆ. ಅಂದರೆ ಧನರಾಜಿಗೆ ಹೇಳೋಕ್ಕಾಗಲಾರ್ದ ಪ್ರೇಮ ಡೈರೆಕ್ಟಾಗಿ ಧನರಾಜ್ಗೆ ಹೇಳೋಕ್ಕಾಗಲಾರ್ದ ಅವ್ರಿಗೆ ಹೇಳಿ ಕಳಿಸ್ತಾರೆ. ಇವರಿಬ್ಬರ ಮಧ್ಯದಲ್ಲಿ ವಾದ ನಡೀತಾನೆ ಇರ್ತೈತಿ. ಇನ್ನು ನಡಿ ಅಂತ ಕಳಿಸ್ಬಿಡ್ತಾರೆ. ಆಗ ರಾಮ್ ಇದ್ದು ಇವ್ರು ಹೇಳಿದ್ದು ಒಂದು ನಿಮಿಷ ಆಲೋಚನೆ ಮಾಡ್ತಾನೆ ಇರ್ತಾರೆ. ಒಂದು ನಿಮಿಷ ರಾಮ್ ನೋಡು ಅಜ್ಜಿಗೇನೋ ಭಾಳ ಕೆಮ್ಮಂತೆ ನೋಡು, ಸ್ವಲ್ಪ ಚೆಕ್ ಮಾಡೋಣ. ಸರಿ ಅಂತೆಲ್ಲ ಹೇಳಿ ಚೆಕ್ ಮಾಡ್ತೀನಿ ಅಂತೆಲ್ಲ ಹೇಳ್ತಿರ್ತಾರೆ.
ಚೆಕ್ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಈ ಕಡೆಯಿಂದ ಈ ಕಡೆ ಮಹೇಶ್ವರಿ ಅಂದರೆ ಮೊದಲೇ ಅವರು ಮಹೇಶ್ವರಿ ಮೇಡಮ್ ಅವರು ಆಳೋದು ಡ್ರಾಮಾ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಮನೆ ಒಳಗಡೆ ಬಂದು ಅಯ್ಯೋ ಅಕ್ಕ ಅಕ್ಕ ಎಂಥ ಕೆಲಸ ಆಗಿದೆ ನೋಡಕ್ಕ ಅಂತೆಲ್ಲ ಹೇಳ್ತಾರೆ. ಅವರು ಕಲ್ಯಾಣಿ ಅವರು ಒಬ್ಬರೇ ಸೋಫಾ ಮೇಲೆ ಅಳ್ಕೊತ ಕುಂತಾರೆ. ಯಾಕಂದರೆ ಮಗ ಮಾದೇವನ ಬಗ್ಗೆ ಯೋಚನೆ ಮಾಡ್ಕೊತ ಕುಂತಿರ್ತಾರೆ. ಕುಂತಾಗ ಇವಳು ಮಹೇಶ್ವರಿ ಅವರು ಅಳ್ಕೊಂತ ಬಂದು ಅಕ್ಕ ನೋಡಕ್ಕ ರಾಮ್ ಕಷ್ಟಪಡ್ತಾ ಇದ್ದಾನಂತೆ, ನೋಡೋಕ್ಕಾಗ್ತಾ ಇಲ್ಲ ನನ್ನ ಕೈಲಿ. ಅದು ಯಾವುದೋ ಒಂದು ಹಳೆ ಮನೆ ಅಂತೆ. ಹಳೆ ಮನೆಯೊಳಗೆ ಯಾವುದೋ ಒಂದು ಸಣ್ಣ ಬೋರ್ಡ್ ಹಾಕ್ಕೊಂಡು ಕ್ಲಿನಿಕೆಲ್ಲ ನಡೆಸ್ತಾ ಇದ್ದಾನಂತೆ ಅಕ್ಕ. ರಾಮ್ ಕಷ್ಟಪಡ್ತಾ ಇರೋದು ನನ್ನಿಂದ ನೋಡೋಕ್ಕಾಗ್ತಾ ಇಲ್ಲ, ಜನ ಎಲ್ಲ ಬಂದು ಹೇಳ್ತಾ ಇದ್ದಾರ ಅಂತೆಲ್ಲ ಹೇಳ್ತಾರೆ. ಆವಾಗ ಅವನೇ ಚಾಯ್ಸ್ ಮಾಡಿದಾನಲ್ಲ ಲೈಫ್ನ ಅಂತೆಲ್ಲ ಹೇಳ್ದ. ಅದೇ ಟೈಮಿಗೆ ಅವ್ರು ಕಿಟ್ಟಿ ಅವ್ರು ಇರ್ತಾರಲ್ಲ, ಕಿಟ್ಟಿ ಅವರು ಸುಮ್ಮನೆ ಇರಬೇಕಿಲ್ಲ. ರಾಮ್ ಕೈಗುಣ ಚೆನ್ನಾಗಿದೆ ಅಂತ ಹಳ್ಳಿ ಜನ ಎಲ್ಲ ಹೊಗಳ್ತಾ ಇದ್ದಾರ ಅಂತೆಲ್ಲ ಹೇಳ್ತಾನೆ. ಸುಮ್ಮನೆ ಇರು, ರಾಮ್ನ ಹೊಗಳೋದು ಬಿಟ್ಟು ರಾಮ್ ಪಡ್ತಾ ಇರೋ ಕಷ್ಟ ಬಗ್ಗೆ ಹೇಳೋ ನೀನು ಎಲ್ಲ ಅಕ್ಕ. ನೀವು ಒಂದೇ ಒಂದು ಮಾತು ಕರೆದ್ರೆ ಬಂದುಬಿಡ್ತಾನಕ್ಕ, ನೀವು ಕರೀಲಿ ಅಂತ ಅಷ್ಟೇ ಇದ್ದರೆ ಸಾಕಕ್ಕ, ನೀವು ಕರೆದ್ರೆ ಸಾಕು. ರಾಮ್ ಎಲ್ಲದನ್ನು ಬಿಟ್ಟು ಎಲ್ಲ ಕಷ್ಟಪಡ್ತಾ ಇರೋದಕ್ಕೆಲ್ಲ ಕಾರಣನೇ ಆ ಪ್ರೇಮ ಅಕ್ಕ ಅಂತೆಲ್ಲ ಹೇಳ್ತಾನೆ. ನೋಡು, ಈ ದೊಡ್ಡಮ್ಮ ಮಾತಿಗೂ ಬೆಲೆ ಕೊಡದೆ ಅವನ ಮನೆಯಿಂದ ಹೊರಗಡೆ ಹೋಗಿದ್ದಾನೆ ಆಯಿತಾ. ಅವಾಗೆ ಅವನ ಹಣೆ ಬರ ಅವನೇ ಬರ್ಕೊಂಡಾನ ಅಂತ ಅರ್ಥ ಅಂತೆಲ್ಲ ಹೇಳ್ತಾನೆ. ಆವಾಗ ಅಜ್ಜಿಗೆ ಈ ಕಡೆಯಿಂದ ಇವ್ರು ಎಷ್ಟೇ ಕನ್ವಿನ್ಸ್ ಮಾಡೋಕೆ ಹೋದ್ರು ಕನ್ವಿನ್ಸ್ ಆಗಲ್ಲ ಕಲ್ಯಾಣಿಯವರು. ಅಲ್ಲಿಂದ ಎದ್ದೋಗ್ಬಿಡ್ತಾರೆ. ಈ ಕಡೆಯಿಂದ ಪೋಸ್ಟ್ಮನ್ ಬಂದಿರ್ತಾನೆ. ಪೋಸ್ಟ್ಮನ್ನು ಕಾವ್ಯ ಮೇಡಮ್ ಅಂತೇಳಿ ಕೊರಿಯರ್ ತಂದಿರ್ತಾನೆ. ಕಾವ್ಯ ಮೇಡಮ್ ಏನಿಲ್ಲ ಅಂತೆಲ್ಲ ಕೇಳಿದ್ರೆ ಕಾವ್ಯ ಮೇಡಮ್ಗೆ ಕೊರಿಯರ್ ಬಂದಿದೆ. ಹೌದಾ, ಯಾರು ಕಳಿಸಿದಾರಲ್ಲ ಅಂದರೆ ಯೂನಿವರ್ಸಿಟಿಯಿಂದ ಬಂದಿದ್ದ. ಓಹೋ ಸರಿ ಅಲ್ಲಿ ಸರ್ ಇಲ್ಲೊಂದು ಸೈನ್ ಅವ್ರ ಗಂಡ ಅಂತೇಳಿ ಹೇಳ್ತಾನೆ ಕಾವ್ಯ ಗಂಡ. ಸರ್ ಇಲ್ಲೊಂದು ಸೈನ್ ಮಾಡಿದೆ ಕೊಟ್ಬಿಡ್ತೀನಿ. ಏನು ಕಣ್ಲ ಸೈನ್ ಮಾಡಿದೆ ಕೊಟ್ಬಿಡ್ತೀಯಾ? ಒಂದು ನಿಮಿಷ ಬೇಡ ತಡಿ ಕಣ್ಲ, ನಾನು ಜಗಳ ಮಾಡ್ತೀನಿ, ನಾನು ಏಟೇ ಜಗಳ ಆಡಿದ್ರು, ನಾನು ಏಟೇ ಬೈದರು, ನಾನು ಏನೇ ಮಾಡಿದ್ರು ನೀನು ನನ್ನ ಕೈಯಾಗ ಕೊಡಬಾರ್ದು ಅಷ್ಟೇ ಅಂತ. ನಾನು ಕಾವ್ಯನ ಗಂಡ ಅಂತ ಹೇಳ್ತಾ ಇದ್ದೀನಿ, ನಿನ್ಗೆ ಗೊತ್ತಾಗ್ತಾ ಇಲ್ಲ, ಕೊಡು ನನ್ನ ಕೈಯಲ್ಲಿ ಲೆಟ್ರ್ ಅಂತ. ಇಲ್ಲ ಸರ್ ತಗೊಳ್ಳಿ ಸರ್ ಅಂದ. ಇಲ್ಲ ಕಣ್ಲ, ನನ್ನ ಹೆಂಡ್ರ ಕೈಯಲ್ಲೇ ಹೋಗ್ಬೇಕದು ಡೈರೆಕ್ಟ್, ನಾನು ಕೊಡೋಂಗಿಲ್ಲ, ಅದಕ್ಕೆ ಜಗಳ ಮಾಡ್ತಾ ಇರೋದು. ನಾನು ಏಟೇ ಜಗಳ ನಾನು ಏನೇ ಮಾಡಿದ್ರು ನೀನು ಕೊಡೋಂಗಿಲ್ಲ ಅಂತಲೇ ಹೇಳ್ಬೇಕು ನೋಡು ಅಂತೆಲ್ಲ ಹೇಳ್ತಾನೆ. ಹೌದು ಸರ್, ಸರಿ ಸರ್ ಅಂತೆಲ್ಲ ಕೊಡ್ಲು ಕಾವ್ಯ ನನ್ನ ಹೆಂಡ್ರು, ಅವಳ ಮೇಲೆ ಪ್ರೀತಿ ಹಕ್ಕು ಅಧಿಕಾರ ಎಲ್ಲ ಇದೆ ನನಗೆ ಅಂತೆಲ್ಲ ಹೇಳ್ತಾನೆ. ಇಲ್ಲ ಸರ್ ಹಾಗೆಲ್ಲ ಕೊಡೋಕೆ ಬರೋಂಗಿಲ್ಲ, ಕಾವ್ಯ ಮೇಡಮ್ ಕೈಯಲ್ಲೇ ಕೊಡ್ತೀನಿ ಅಂತಂದ. ಅಲ್ಲ ಮಾದೇವ, ನನ್ನ ಮೇಲೆ ಪ್ರೀತಿ ಹಕ್ಕು ಅಧಿಕಾರ ಯಾರು ಕೊಟ್ಟರು ನಿನಗೆ ಅಂತ ಕಾವ್ಯ ಜಗಳ ಆಡ್ತಾ ಇರ್ತಾಳೆ. ಅಲ್ಲ ಕಣಮಿ, ನಿನ್ನ ನೆಂಡ್ರ ಅಲ್ವೇ ಅಂತೆಲ್ಲ ಹೇಳ್ತಾನೆ. ಅದೆಲ್ಲ ಬಿಟ್ಟು ನೀನು ಅಂತೆಲ್ಲ ಹೇಳಿ ಅದು ಕಾವ್ಯ ಇದ್ದು ಅದನ್ನು ಕಸ್ಕೊತಾಳೆ. ಅದನ್ನು ಕಸ್ಕೊಂಡು ಕೊರಿಯರ್ನ ಸೈನ್ ಮಾಡ್ತಾಳೆ. ಕಾವ್ಯ ಕೊರಿಯರ್ನ ಎಸ್ಕೊಂಡು ಸೈನ್ ಮಾಡಿ ಕಾವ್ಯ ಅದು ನೋಡಲ್ಲ. ಬಟ್ ಅದು ಮಾದೇವ ಹೇಳ್ತಾನಲ್ಲ, ಅಲ್ಲೇನೂ ಚೆಕ್ ಮಾಡಲ್ಲ, ಸೀದಾ ಒಳಗೆ ಹೋಗ್ಬಿಡ್ತಾ. ಸೀದಾ ಒಳಗೆ ಹೋಗ್ತಾ ಈ ಕಡೆಯಿಂದ ಮಾದೇವ ಇದು ಥ್ಯಾಂಕ್ಸ್ ಥ್ಯಾಂಕ್ಸ್, ನಿನ್ನಿಂದ ಉಪಕಾರ ಆಗ್ಬಿಡ್ತು. ಯಾಕಂದರೆ ಇದು ಸೀದಾ ನನ್ನ ಕಾವ್ಯನ ಕೈಯಲ್ಲೇ ಹೋಗ್ಬೇಕಿತ್ತು. ಅದಕ್ಕಾಗಿ ನಾನು ಎಷ್ಟೇ ಬೈದರು ಜಗಳಾಡಿದ್ರು ನೀನು ನನಗೆ ಕೋಆಪ್ರೇಟ್ ಮಾಡಿಯಲ್ಲ, ಥ್ಯಾಂಕ್ಸ್ ಅಂತೆಲ್ಲ ಹೇಳಿ ತನ್ನ ಪಾಕೆಟಿಂದ ಸ್ವಲ್ಪ ದುಡ್ಡು ತೊಗೊಂಡು ಅವರು ಕೊರಿಯರ್ ಬಾಯಿಗೆ ಕೊಟ್ಬಿಡ್ತಾನೆ. ಕಾವ್ಯ, ನೀನೇನೋ ಓದಕ್ಕೆ ಹೋಗಿ ನೀನೇನೋ ದೊಡ್ಡ ಸೈಂಟಿಸ್ಟ್ ಆಗಿಬಿಟ್ರೆ ನೀನು ಗೆದ್ದುಬಿಡ್ತೀನಿ, ನಿನ್ನ ಜೊತೆ ನಾನು ಗೆದ್ದುಬಿಡ್ತೀನಿ ಕಾವ್ಯ ಅಂತೆಲ್ಲ ಹೇಳಿ ಮಾದೇವ ಖುಷಿ ಪಡ್ತಾ ಇರ್ತಾನೆ. ಈ ಕಡೆ ಇದ್ದ ಕಾವ್ಯ ಬಂದು ಅತ್ತೆ ನನಗೆ ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಕ್ಕಿದೆ ಅತ್ತೆ ಅಂತೆಲ್ಲ ಹೇಳ್ತಾನೆ. ಸೈಂಟಿಸ್ಟ್ ಆಗ್ತೀನಿ ನಾನು ಅಂತೆಲ್ಲ ಹೇಳಿದಾಗ ಅವಾಗ ಕಲ್ಯಾಣಿ ಖುಷಿ ಪಡ್ತಾರೆ. ತಾಂಬಮ್ಮೆ ಇಲ್ಲಿ ಅಂತ ಅಲ್ಲದೆ ಕೊರಿಯರ್ ಇಸ್ಕೊಂಡು ಹರಿಯಾಗಿ ಹೋಗ್ತಾ ಇರೋ ರೀತಿ ಡ್ರಾಮಾ ಮಾಡ್ತಾನೆ. ಯಾವುದಿಲ್ಲ ನೀವು ಓದೋದು ಎಲ್ಲ ಯಾವುದಿಲ್ಲ, ಸಂಸಾರ ಮಾಡಿಕೊಂಡು ಸುಮ್ಮನೆ ಬಿದ್ದಿರ್ಬೇಕು ಮನೇಲಿ ಅಂತ. ನಾನು ಸೈಂಟಿಸ್ಟ್ ಆಗ್ತೀನಿ, ನಾನು ಎಷ್ಟರ ಮಟ್ಟಿಗೆ ಬೆಳಿತೀನಿ ಅಂತ ಅಂದ. ನೋಡಿ ನಾನು ಏನಂತ ತೋರಿಸ್ತೀನಿ, ನನಗೆ ನೀನು ಬೇಡ, ಈ ಮನೆ ಬೇಡ, ನಿನ್ನ ಸಂಬಂಧನೂ ಬೇಡ, ನಾನು ಎಲ್ಲದಕ್ಕೂ ರೆಡಿ ಅಂತೆಲ್ಲ ಹೇಳಿ ಕಾವ್ಯ ಅಲ್ಲಿಂದ ಹೋಗ್ಬಿಡ್ತಾರೆ. ಈ ಕಡೆಯಿಂದ ವಾಣಿ ಬಂದು ಪ್ರೇಮ್ ಮತ್ತು ರಾಮಾಗಿ ಹೇಳ್ತಾನೆ, ಇಲ್ಲ ಕಾವ್ಯ ಅಕ್ಕ ಮಾದೇವಣ್ಣನ ಹತ್ರ ಜಗಳ ಆಡ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ರಂತೆ, ಓದ್ತೀನಿ ಅಂತೆಲ್ಲ ಹೇಳಿದ. ಇವಾಗ ಪ್ರೇಮ ಮತ್ತು ರಾಮ್ ಇಬ್ಬರು ತುಂಬ ಶಾಕ್ ಆಗಿರ್ತಾರೆ. ಇದು ನೆಕ್ಸ್ಟ್ ಎಪಿಸೋಡ್ ಆಗುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.